ಮಗು ಆರೋಗ್ಯಕರವಾಗಿ ದಪ್ಪ ಆಗಬೇಕು ಅಂದರೆ ಹೊರಗಡೆಯಿಂದ ಸರ್ಲಾಕ್ ಪುಡಿಯನ್ನು ತಂದು ಮನೆಯಲ್ಲಿ ಮಗುಗೆ ಸರ್ಲಾಕ್ ರೆಸಿಪಿನ ಮಾಡಿ ತಿನ್ನಿಸೋ ಬದಲು ಮನೆಯಲ್ಲೇ ಮಾಡಿ ನೋಡಿ, ಈಸಿಯಾಗಿ ನೀವೇ ಸರ್ಲಾಕ್ ಪುಡಿಯನ್ನು ಮಾಡ್ಕೊಳ್ಬೋದು, ಪಟ ಪಟ ಮಾಡ್ಕೊಳ್ಬೋದು. ತುಂಬ ರುಚಿಕರವಾಗಿರುತ್ತೆ. ಮಗು ಆರೋಗ್ಯಕರವಾಗಿ ದಪ್ಪ ಆಗೋದಕ್ಕೂ ಕೂಡ ಇದು ಸಹಾಯಕ ಆಗುತ್ತೆ. ಹಾಗಾದರೆ ಪಟ ಅಂತ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 3 ಸ್ಪೂನ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ, 2 ಸ್ಪೂನ್ ಆಗೋಷ್ಟು ಮಸೂರು ಬೇಳೆ ಮತ್ತು 1 ಸ್ಪೂನ್ ಆಗೋಷ್ಟು ಮಾಮೂಲಿ ತೊಗರಿಬೇಳೆನ ತೊಗೊಂಡು ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ. ತೊಳೆದು ನಂತರ ಕ್ಲೀನಾಗಿರೋಂಥ ಬಟ್ಟೆ ಮೇಲೆ ಈ ರೀತಿ ಒಣ ಹಾಕಬೇಕಾಗತ್ತೆ. ಮನೆ ಒಳಗಡೆನೆ ಒಣಗಿಸ್ತೀರಾ ಅಂತಂದರೆ ಇದ್ರ ಮೇಲೇನು ಬಟ್ಟೆನ ಮುಚ್ಚೋ ಅಂಥ ಅವಶ್ಯಕತೆ ಇಲ್ಲ. ಬಟ್ ಹೊರಗಡೆ ಒಣ ಹಾಕ್ತೀರಾ ಅಂದರೆ ಧೂಳೆಲ್ಲ ಬರುತ್ತಲ್ವ, ಹಾಗಾಗಿ ಮೇಲೆ ಈ ರೀತಿ ಬಟ್ಟೆನ ಮುಚ್ಚಿಬಿಡಿ. ಇದನ್ನು ಕ್ಲೀನಾಗಿ ನೀರೆಲ್ಲ ಹೋಗೋವರೆಗೂ ಫುಲ್ಲು ಡ್ರೈ ಆಗೋವರೆಗೂ ಒಣಗಿಸ್ಕೋಬೇಕಾಗತ್ತೆ. ಇದು ಒಣಗಿದೆ, ನೋಡ್ತಾ ಇರ್ಬೋದು ಕ್ಲೀನಾಗಿ ನೀರೆಲ್ಲ ಹೋಗಿದೆ. ಅಕ್ಕಿ ಆಗಿರ್ಬೋದು ಅಥವಾ ಈ ಬೇಳೆಗಳಾಗಿರ್ಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಗುವಿನ ತೂಕ ಹೆಚ್ಚಾಗೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇದಿಷ್ಟು ಅಲ್ಲ, ಇದ್ರ ಜೊತೆಗೆ ಇನ್ನಷ್ಟು ಪದಾರ್ಥಗಳನ್ನು ಸೇರಿಸ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಒಣಗಿಸ್ಕೊಂಡಿರೋಂಥ ಅಕ್ಕಿ ಬೇಳೆಯನ್ನು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಸ್ಟವನ್ನು ಹಚ್ಚಿ ಒಂದು ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ. ಇವಾಗ ಒಣಗಿಸ್ಕೊಂಡಿರೋಂಥ ಅಕ್ಕಿ ಮತ್ತು ಬೇಳೆಯನ್ನು ಬಾಣಲೆಗೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಸಣ್ಣ ಉರಿನಲ್ಲೇ ಹುರ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ಈಗ ನಾನು 1 ಇಡಿ ಆಗೋಷ್ಟು ಮಖಾನ ಮತ್ತು 3ರಿಂದ 4 ಬಾದಾಮಿ ಮತ್ತು ಗೋಡಂಬಿ ಇಷ್ಟನ್ನು ಹಾಕಿ ಜೊತೆಲಿ ಸೇರಿಸಿ ಹುರ್ಕೊಳ್ತಾ ಇದ್ದೀನಿ. ಆದಷ್ಟು ಸಣ್ಣ ಉರಿನಲ್ಲಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಒಂದು 5ರಿಂದ 10 ನಿಮಿಷಗಳ ಕಾಲ ಇದನ್ನು ಹುರ್ಕೊಂಡ್ರೆ ಇದ್ರ ಬಣ್ಣ ಬದಲಾಗ್ತಾ ಬರುತ್ತೆ ನೋಡಿ. ಈ ರೀತಿ ಬ್ರೌನ್ ಕಲರ್ ಬರೋದಕ್ಕೆ ಶುರು ಆಗುತ್ತೆ. ಆವಾಗ ಇದು ಆಗಿದೆ ಅಂತೇಳಿ ಸ್ಟವನ್ನು ಆಫ್ ಮಾಡ್ಕೊಂಬಿಡ್ಬೇಕು. ತುಂಬ ಹೊತ್ತು ಉರಿಯೋಕ್ಕೆ ಹೋಗಬಾರ್ದು. ಹದವಾಗಿ ಈ ರೀತಿ ಸಣ್ಣ ಉರಿನಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇವಾಗ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಬಾಣಲೆಗೆ ಈಗಾಗಲೇ ಹುರ್ಕೊತಿದ್ನಲ್ಲ ಅದೇ ಬಾಣಲೆಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನೋಡಿ. ಇದನ್ನು ಸಣ್ಣ ಊರಿನಲ್ಲಿ ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಚಿಟಪಟ ಅಂತನಕ್ಕೆ ಶುರು ಆಗುತ್ತೆ. ಆವಾಗ ಸ್ಟವನ್ನು ಆಫ್ ಮಾಡಿಕೊಡೋದು. ಇದು ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಇದನ್ನು ಪೌಡ್ರ್ ಮಾಡಿಕೊಂಡ್ರೆ ತುಂಬ ಫೈನ್ ಪೌಡ್ರ್ ಆಗುತ್ತೆ, ಚೆನ್ನಾಗಿ ಪುಡಿ ಆಗುತ್ತೆ. ಬ್ಲೆಂಡರ್ ಜಾರ್ನ ತೊಗೊಂಡು ಅದಕ್ಕೆ ಹುರ್ಕೊಂಡಿರುವಂಥ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹುರ್ಕೊಂಡಿದ್ನಲ್ಲ ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸಿ ಇವಾಗ ನುಣ್ಣಗೆ ಪುಡಿಯನ್ನು ಮಾಡ್ಕೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಪುಡಿಯಾಗಿದೆ. ಈಗ ಈ ಪುಡಿಯನ್ನು ಒಂದು ಬಾಕ್ಸ್ಗೆ ಅಥವಾ ಏರ್ ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಫೈನ್ ಪೌಡರ್ ಆಗಿದೆ ಇದು ಅಂತೇಳಿ ನೀವೇ ಇಲ್ಲಿ ನೋಡ್ಕೋಬೋದು. ನಾವು ಕ್ಲೀನಾಗಿ ಒಣಗಿಸಿ ಹದವಾಗಿ ಹುರಿದು ಕರೆಕ್ಟಾಗಿ ಪುಡಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಪುಡಿ. ಎಷ್ಟು ಚೆನ್ನಾಗಾಗಿದೆ ನೋಡಿ, ತುಂಬ ನುಣ್ಣಗೆ ಫೈನ್ ಪೌಡ್ರ್ ಆಗಿದೆ. ಈ ಒಂದು ಬೇಬಿ ಫುಡ್ ರೆಸಿಪಿಯನ್ನು 7 ತಿಂಗಳು ಮೇಲ್ಪಟ್ಟ ಅಂತ ಮಕ್ಕಳಿಗೆಲ್ಲ ಆರಾಮಾಗಿ ಮಾಡಿಕೊಡ್ಬೋದು. ಹೋಮ್ ಮೇಡ್ ಸರ್ಲಾಕ್ ಪೌಡರ್ ರೆಡಿ ಆಗಿದೆ. ಸೊ ಇದನ್ನು ಬಳಸಿ ಯಾವ ಥರ ಸರಿ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ 2ರಿಂದ 3 ಸ್ಪೂನ್ ಆಗೋಷ್ಟು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಂದರೆ 2 ಸ್ಪೂನ್ ಹಾಕಿ ಆಮೇಲೆ ನೀವು ಮಗು ತಿನ್ನೋದನ್ನು ನೋಡಿಕೊಂಡು ನೀವು ಎಕ್ಸ್ಟ್ರಾ ಹಾಕ್ಕೋಬೋದು. ಇವಾಗ ಅದ್ರ ಜೊತೆಗೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಮೀಡಿಯಮ್ ಗ್ಲಾಸಲ್ಲಿ ನೀರನ್ನು ಹಾಕ್ಕೋಬೇಕಾಗುತ್ತೆ. ಇದನ್ನು ಒಂಚೂರು ಗಂಟುಗಳಿಲ್ಲದೆ ಇರೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವನ್ನು ಹಚ್ಚಿ ಸ್ಟವ್ ಮೇಲೆ ಪಾತ್ರೆಯನ್ನು ಇಟ್ಟಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲೇ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಒಂಚೂರು ಗಂಟು ಅನ್ನೋದು ಆಗೋದಿಲ್ಲ, ತುಂಬ ಹದವಾಗಿ ಚೆನ್ನಾಗಾಗುತ್ತೆ. ಇದು ಕುದಿಯೋದಕ್ಕೆ ಬರ್ತಾ ಇದೆ ನೋಡಿ, ಈ ರೀತಿ ಕುದೀತಾ ಬಂತು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಆವಾಗವಾಗ. ಈಗ ಉರಿಯನ್ನು ಸ್ವಲ್ಪ ಸ್ಟವ್ ಫ್ಲೇಮನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ಇದಕ್ಕೆ ಚೂರು ನೋಡಿ ಒಂದು ಚಿಟಿಕೆ ಆಗೋಷ್ಟು ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಹಾಕ್ಕೋಬೋದು ಅಥವಾ ಸ್ಕಿಪ್ ಮಾಡ್ಬೋದು. ಇವಾಗ ಸಣ್ಣ ಉರಿನಲ್ಲಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ 2ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಬಿಟ್ರೆ ನೋಡಿ, ಪಟಾಪಟ್ ಅಂತ ಹೇಳಿ ಮನೆಯಲ್ಲೇ ತಯಾರಿಸಿದಂಥ ಸರ್ಲಾಕ್, ಹೋಮ್ ಮೇಡ್ ಸರ್ಲಾಕ್ ಪುಡಿಯಿಂದ ಸರಿ ಅನ್ನೋದು ಸಿದ್ಧ ಆಗಿಬಿಡುತ್ತೆ. ಇವಾಗ ಫೈನಲ್ ಆಗಿದ್ದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಆಪ್ಷನಲ್, ನೀವು ಬೇಕಿದ್ರೆ ಹಾಕ್ಕೋಬೋದು, ಬಟ್ ಹಾಕಿದ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸೊ ಮಕ್ಕಳು ವೆಯ್ಟ್ ಗೇನ್ ಕೂಡ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ತುಪ್ಪನ ಹಾಕಿದ್ಮೇಲೆ ಸ್ಟವನ್ನು ಆಫ್ ಮಾಡಿ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಇದನ್ನು ಮಗುಗೆ ತಿನ್ನಿಸ್ತಾ ಇದ್ದರೆ ಪಟಾಪಟ ಅಂಥೇಳಿ ಖಾಲಿ ಆಗುತ್ತೆ. ಮಗು ತುಂಬ ಇಷ್ಟಪಟ್ಟು ತಿನ್ನುತ್ತೆ. ಅದ್ರ ಜೊತೆಗೆ ವೆಯ್ಟ್ ಗೇನ್ ಕೂಡ ಖಂಡಿತ ಆಗುತ್ತೆ. ರೆಸಿಪಿ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.